ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಜಾಂಬ ಅವ್ರಿಗೂ ತೊಂದರೆ ಮಾಡ್ಯಾರ, ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ. ಅಂದರೆ ಇದು ಏನು ರೀ ದಲಿತರ ಬಗ್ಗೆನೂ ಇದು ಇಲ್ಲ, ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀರಿ ಅಂದರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಂ ಪ್ರೀತಿ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ. ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ, ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯರು ಮಾಡ್ತಾಯಿದ್ದಾರೆ. ಅದು ಭಾಳ ದಿವಸ ಹೋಗೋದಿಲ್ಲ. ಸಿದ್ದರಾಮಯ್ಯವ್ರು ತಿಳ್ಕೊಂಡಿರ್ಬೇಕು, ನಾನೇ ಅಲ್ಪಸಂಖ್ಯಾತರು ಅಷ್ಟು ಬಿಟ್ಟಿದ್ದಾರೆ ಸಾಕು ಅನ್ನೋದು. ಅದು ಮುಂದಿನ ಚುನಾವಣೆಗೆ ಗೊತ್ತಾಗ್ತದೆ. ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾಕಂದರೆ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡ್ಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು, ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾಯಿದ್ದಾರೆ. ಈ ರೀತಿ ನಡೆದಿದೆ. ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು. ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ. ಇದು ಯಾರೂ ಏನೂ ಕೇಳಬಾರ್ದು, ಸಂವಿಧಾನ ವಿರೋಧಿ ಅಂತೇಳಿ. ಸಂವಿಧಾನ ವಿರೋಧಿ ಮಾಡೋರು ಇವರೇ. ಯಾಕಂದ್ರೆ ಮುಸ್ಲಿಂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವಂತರೂ ನಮ್ಮ ಸರ್ಕಾರದಾಗ 2D 2C ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಆ 4% ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನು ಹೋರಾಟ ಮಾಡಿ ಅದನ್ನು ತೆಗಿಸಿ ನಮ್ಮ ಸಮುದಾಯಕ್ಕೆ, ಎಲ್ಲ ಸಮುದಾಯ ಒಂದೇ ಸಮುದಾಯತಿಲ್ಲ, ಎಲ್ಲ ಸಮುದಾಯ ಸುಮಾರು ಒಂದು 100 ಸಮುದಾಯಗಳಿಗೆ ಅನುಕೂಲ ಆಗ್ತದೆ. ಈಗ ಅನ್ವರ್ ಮಾಡ್ಕೊಡಿ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ. ವರದಿ ಬಿಜೆಪಿ ತಿರಸ್ಕಾರ ಮಾಡಿತ್ತು. ಒಂದ್ಸಲ ವಿಜೇಂದ್ರ ಅವರು 150 ಕೋಟಿ ಅಂತಾರೆ, ಈಗ ಇಲ್ಲ ಅಂತಾರೆ. ಈಗ ಮತ್ತೆ ಅದನ್ನು ಮಂಡನೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ನೋಡಿ ಈಗ ಏನಾಯಿತು, ಅನ್ವರ್ ಮಾಡಿ 150 ಕೋಟಿ ರೂಪಾಯಿ ವಿಜೇಂದ್ರ ಆಮಿಷ ಒಡ್ಡೆ ಅಂತ ಹೇಳಿದ್ರು. ನಿನ್ನೆ ಟಿ ವಿ ಒಳಗೆ ಮಾಧ್ಯಮದಾಗ ಇಲ್ಲ BJP ಯಾರು ನನಗೆ ಆಮಿಷ ಒಡ್ಡಿಲ್ಲ, ಕಾಂಗ್ರೆಸ್ನವರೇ ಆಮಿಷ ಒಡ್ಡ್ಯಾರ ಅಂತ ಹೇಳಿದ್ರು. ಮತ್ತು ಇವ್ರ ಬಳಿ ವಿಡಿಯೋ ಐತೆ ಅಂತ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ದ ಗ್ರೇಟ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬರೂ ಹೇಳಿದ್ದಾರೆ. ಆ ವಿಡಿಯೋ ಬಿಡುಗಡೆ ಮಾಡಿರಿ, ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ. ಅಂದ್ರೆ ವಿರೋಧ ಪಕ್ಷಗಳು ಏನೋ ಪ್ರಶ್ನೆ ಕೇಳಬಾರ್ದು, ಏನೋ ಅವ್ರಿಗೆ ಒಂದು ಭಯ ಒಗ್ಸ್ಬೇಕು ಅನ್ನೋಂಥ ಹುತ್ತು ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕತ್ತದ. ನಾವು ಯಾರೂ ಭಯ ಪಡೋದಿಲ್ಲ. ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಾಗಲಿ ಹೊರಗಾಗಲಿ ತರಾಟೆ ತಗೋತೀವಿ. ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಮಾಡ್ತೀವಿ. ಥ್ಯಾಂಕ್ ಯು ಸರ್.